ಹಲಸಿನಕಾಯಿ ತುಂಬ ಆಗಿದೆ. ಬೇಸಿಗೆ ಟೈಮಲ್ಲಿ ನಾವು ಮಳೆಗಾಲಕ್ಕಾಗುವಷ್ಟು ಹಪ್ಪಳ ಮಾಡಿ ಇಟ್ಕೊಳ್ತೀವಿ. ಇವತ್ತು ಹಲಸಿನಕಾಯಿ ತೊಗೊಂಡೋಗಿ ಹಪ್ಪಳ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳೆದಿರೋ ಹಲಸಿನಕಾಯಿಯನ್ನು ನೋಡಿ ಕೆಡಗಿ ತಂದಿದೆ ಮನೆಗೆ. ಬೆಳೆದಿರಬೇಕು ಹಪ್ಪಳ ಮಾಡಲಿಕ್ಕೆ. ಅದಕ್ಕೆ ತೊಟ್ಟಿನ ಬದಿಗೆ ಒಂದು ಕೋಲು ಅಥವಾ ಗೂಟ ಮಾಡಿಕೊಂಡು ಹುಗಿಬೇಕು. ಸಿಪ್ಪೆ ಕಿತ್ತಲಿಕ್ಕೆ ಈಸಿ ಆಗಲಿಕ್ಕೆ ಹಾಗೆ ಮಾಡ್ಕೊಳ್ತಾರೆ. ಹೀಗೆ ಗೂಟದ ಸಹಾಯದಿಂದ ಹಲಸಿನಕಾಯಿನ ಹಿಡ್ಕೊಂಡು ಸಿಪ್ಪೆ ಕಿತ್ಬೋದು. ಮೇಣ ಆಗೋದಿಲ್ಲ ಕೈಗೆ, ಕಿತ್ತಲಿಕ್ಕೂ ಈಸಿ ಆಗುತ್ತೆ ಅಂತ ಈ ಮೆಥಡ್ ಮಾಡ್ಕೊಳ್ತಾರೆ. ಹಲಸಿನಕಾಯಿ ಕಿತ್ತಾ ಇರೋದು ಇವ್ರು ನಮ್ಮ ಭಾವ. ಹಲಸಿನಕಾಯಿ ಎಲ್ಲ ಕಿತ್ತಿ ಹಪ್ಪಳ ಮಾಡೋಕ್ಕೆ ಬಂದಿದ್ದಾರೆ ಅವರು. ನಾವೆಲ್ಲರೂ ಸೇರಿಸಿ ಹಪ್ಪಳ ಮಾಡ್ತಿದ್ದೀವಿ. ಅಕ್ಕ, ತಂಗಿ, ಭಾವ, ಅಪ್ಪ, ಅಮ್ಮ, ನಾದಿನಿ, ನನ್ನ ತಮ್ಮಂದರು ಎಲ್ಲರೂ ಸೇರಿ ಹಪ್ಪಳ ಮಾಡ್ತಾಯಿದ್ದೀವಿ. ಹಪ್ಪಳ ಮಾಡುವಾಗ ಎಲ್ಲರೂ ಸೇರಿ ಮಾಡಿದ್ರೆ ಬೇಗ ಬೇಗ ಕೆಲಸಗಳು ಆಗುತ್ತೆ, ಖುಷಿನೂ ಇರುತ್ತೆ. ಮಾತಾಡ್ತಾ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ. ತೋಳೆಗಳನ್ನು ಬಿಡಿಸಿದ ಮೇಲೆ ಆ ಗೋಜುಗಳನ್ನು ಹೆಚ್ಚಿ ತೆಗೆದಿಟ್ಕೊಳ್ತಿದ್ದಾರೆ. ದನಗಳಿಗೆ ಹಾಕಲಿಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ವೇಸ್ಟ್ ಮಾಡೋದಿಲ್ಲ. ಸೋರೆ, ಗೂಜು ಎಲ್ಲದು ತೆಗೆದಿಟ್ಕೊಬೋದು. 2 ದಿನ ದನಗಳಿಗೆ ಆಹಾರ ಆಗುತ್ತೆ. ಬಿಡಿಸಿರೋ ತೋಳೆಗಳನ್ನು ಒಂದು ಬಟ್ಟೆಯನ್ನು ಥಂಡಿ ಮಾಡಿಕೊಂಡು ಅದರೊಳಗೆ ಹಾಕಿ 4 ಸೈಡು ಗಂಟು ಹಾಕ್ಕೊಳ್ತಾ ಇದ್ದೀವಿ. ಹೀಗೆ ಬಟ್ಟೆ ಮೇಲೆ ಹಾಕಿ ಗಂಟು ಹಾಕಿ ಬೇಯಲಿಕ್ಕಿಟ್ರೆ ಬೆಂದ ಮೇಲೆ ತೆಗಿಲಿಕ್ಕೆ ಸುಲಭ ಆಗುತ್ತೆ ಅಂಥೇಳಿ ಈ ಕ್ರಮ ಮಾಡ್ತೀವಿ. ಮತ್ತು ಬೇಯೋದು ಬೇಗ ನೀಟಾಗಿ ಎಲ್ಲವೂ ಈಕ್ವಲ್ ಆಗಿ ಬೇಯುತ್ತೆ. ಹಾಗಾಗಿ ಈ ಥರ ಮಾಡ್ತೀವಿ. ಎಷ್ಟು ಹಿಡಿಯುತ್ತೋ ಒಂದು ಸತಿಗೆ ಅಷ್ಟು ಈ ಬಟ್ಟೆಗಿಟ್ಟು ಕಟ್ಕೊಳ್ತೀವಿ. ನಾವು ಅಮ್ಮನ ಮನೆಗೆ ಹೋಗಿ ಹಪ್ಪಳ ಮಾಡಿದ್ದು. ಅಮ್ಮ ನಮಗೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಹರವೆ ಸೊಪ್ಪಿನ ಸಾಂಬಾರು ಮಾಡಿ, ಮಾವಿನ ಹಣ್ಣಿನ ಸಾಸಿವೆ ಮಾಡ್ತಾಯಿದ್ದಾರೆ. ಅಮ್ಮ ನಾದಿನಿ ಸೇರಿ ನಾವು ಹಪ್ಪಳಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ತೋಳೆಗಳನ್ನು ಬಟ್ಟೆಯಲ್ಲಿ ಕಟ್ಟಿದ್ದೀವಲ್ಲ ಅದನ್ನು ತೊಗೊಂಬಂದು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ. ಇದು ಹೊರಗಡೆ ಒಲೆ ಹಾಕಿ ಅಲ್ಲಿ ಬೇಯಿಸ್ತಾ ಇದ್ದೀವಿ. ಇದಕ್ಕೆ ಜಾಸ್ತಿ ಬೆಂಕಿ ಬೇಕಾಗುತ್ತೆ. ಹಾಗಾಗಿ ಹಪ್ಪಳಕ್ಕೆ ಖಾರ ಹಾಕಲಿಕ್ಕೆ ಜೀರಿಗೆ, ಮೆಣಸು, ಉಪ್ಪು, ಜೀರಿಗೆ, ಮಾವಿನಕಾಯಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ತೊಳೆಗಳು ಬೆಂದ ಮೇಲೆ ಅದರ ಜೊತೆಗೆ ಇದನ್ನು ಸೇರಿಸಿ ಕುಟ್ಕೊಳ್ತೀವಿ. ಅರ್ಧ ಗಂಟೆ ಆಯಿತು. ತೊಳೆಗಳು ಬೆಂದಿದೆ. ಸಟ್ಕದ ಸಹಾಯದಿಂದ ಆ ಗಂಟನ್ನು ಹೀಗೆ ಎತ್ಕೊಂಡು ತೊಗೊಂಡು ಹೋಗ್ತೀನಿ ಕುಟ್ಟು ಜಾಗಕ್ಕೆ. ಅಂದರೆ ಒರಳು ಕಲ್ಲಲ್ಲಿ ಹಾಕಿ ನಾವು ಕುಟ್ತೀವಿ. ಕೆಲವರು ರುಬ್ಬುತ್ತಾರೆ. ರುಬ್ಬಲಿಕ್ಕಿಂತ ನಮಗೆ ಕುಟ್ಟೋದು ಈಸಿ. ಹಾಗಾಗಿ ನಾವು ಇದನ್ನು ಬಿಸಿ ಬಿಸಿ ಇರುವಾಗಲೇ ಕುಟ್ಟಬೇಕು. ಆವಾಗ ಬೇಗ ಸ್ಮೂತ್ ಆಗುತ್ತೆ, ಕ್ಲೀನಾಗಿ ಉಂಡೆ ಆಗಲಿಕ್ಕೆ ಆಗುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ತಗೊಂಡೋಗಿ ಹಾಕಿ ಅದಕ್ಕೆ ಖಾರ ಹಾಕಿಬಿಟ್ಟು, ಅದು ಖಾರ ಹಾಕೋದು ಕಾಣಿಸ್ತಾ ಇಲ್ಲ, ಖಾರ ಹಾಕಿದೆ ಮೊದಲೇ. ತೊಳೆಗಳನ್ನು ಹಾಕಿ ಬಿಸಿ ಇರುವಾಗಲೇ ಬೇಗ ಬೇಗ ಕುಟ್ಟಬೇಕು. ಹೀಗೆ ಚೆನ್ನಾಗಿ ಕುಟ್ಟಿದ ಮೇಲೆ ಹಿಟ್ಟು ರೆಡಿ ಆಗುತ್ತೆ ಹಪ್ಪಳ ಮಾಡಲಿಕ್ಕೆ. ಖಾರ ಕಾಣಿಸ್ತಿದೆ ನೋಡಿ. ಮಾವಿನಕಾಯಿ, ಜೀರಿಗೆ, ಮೆಣಸು, ಉಪ್ಪು, ಜೀರಿಗೆ ಹಾಕಿ ಖಾರ ಮಾಡಿದ್ದೀವಿ. ಹಿಟ್ಟು ರೆಡಿ ಆಗ್ತಾ ಬಂತು. ಚೆನ್ನಾಗಿ ಬೆಳೆದಿರೋ ತೋಳೆಗಳಾದರೆ ಹೀಗಾಗುತ್ತೆ ಹಿಟ್ಟು. ತುಂಬ ಚೆನ್ನಾಗಿರುತ್ತೆ. ಬಿಳುವ ಬಕ್ಕೆ ಅಂತ ಹಲಸಿನಕಾಯಿಯಲ್ಲಿರುತ್ತೆ. ಬಿಳುವದಲ್ಲಿ ಹಪ್ಪಳ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಬಕ್ಕೆಕಾಯಿದು. ಇದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರುತ್ತೆ, ಆದರೂ ಹಪ್ಪಳ ಚೆನ್ನಾಗಿಯೇ ಬರುತ್ತೆ. ಇದು ಉಂಡೆ ಕಟ್ಟಿ ಹಪ್ಪಳ ಮಾಡ್ತೀವಿ. ಅಷ್ಟರೊಳಗೆ ನಾವು ಇನ್ನೊಂದು ಸತಿ ತೋಳೆಗಳನ್ನು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಹೀಗೆ ಮತ್ತೊಂದು ಸತಿ ತೋಳೆಗಳನ್ನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದಾದಮೇಲೆ ಒಂದು ಇಟ್ಕೊಳ್ತಾ ಇದ್ದರೆ ಟೈಮ್ ವೇಸ್ಟ್ ಆಗೋದು ಇಲ್ಲ, ಬೇಗ ಬೇಗ ಹಪ್ಪಳಗಳು ಆಗುತ್ತೆ. ಹೀಗೆ ಟೈಮ್ ವೇಸ್ಟ್ ಮಾಡ್ದೇ ಹಪ್ಪಳ ಮಾಡುವಾಗ ಕೆಲಸ ಮಾಡಬೇಕಾಗತ್ತೆ. ಒಂದು ಸತಿ ಕುಟ್ಟಿರೋ ಹಿಟ್ಟು ಉಂಡೆ ಕಟ್ಟಿ ಹಪ್ಪಳ ರೆಡಿ ಆಗುವಷ್ಟೊತ್ತಿಗೆ ಇನ್ನೊಂದು ಸತಿ ಬೆಂದಿರುತ್ತೆ. ಹೀಗೆ ಒಂದಾದಮೇಲೆ ಒಂದು ಮಾಡ್ತಾ ಇರಬೇಕು. ಆವಾಗ ಬೇಗ ಹಪ್ಪಳಗಳು ಆಗುತ್ತೆ. ಬಿಸಿಲಿರುವಾಗ ಹೀಗೆ ಫಾಸ್ಟಾಗಿ ಕೆಲಸಗಳನ್ನು ಮಾಡ್ಕೊಳ್ಬೇಕು. ಹಿಟ್ಟು ಕುಟ್ಟಿ ತಂದಮೇಲೆ ಹೀಗೆ ಉಂಡೆಗಳನ್ನು ಕಟ್ಕೊಳ್ಬೇಕು. ಉಂಡೆ ಕಟ್ಟೋ ವಿಡಿಯೋ ಕ್ಲಿಪ್ ಇಲ್ಲ ಆಗಿದೆ. ಉಂಡೆ ಕಟ್ಟಿ ಆದಮೇಲೆ ಹೀಗೆ ಹಪ್ಪಳ ಒತ್ತೋ ಮಿಷನಲ್ಲಿ ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರ್ಕೊಂಡು ಒತ್ತಬೇಕು. ಹೀಗೆ ಹಪ್ಪಳಗಳು ರೆಡಿ ಆಗುತ್ತೆ. ಒಂದಾದಮೇಲೆ ಒಂದು ಒತ್ಕೊಳ್ಬೇಕು.
ನಾವು ಇಬ್ಬರು ಒತ್ತುತ್ತಾ ಇದ್ವಿ, ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು. ತೋಳೆ ಬಿಡಿಸುವವರು ಬಿಡಿಸ್ತಾಯಿದ್ರು, ನಾವು ಹಪ್ಪಳ ಮಾಡಿ ಹಾಕ್ತಾಯಿದ್ವಿ. ಹೀಗೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ಕಲ್ಲಿ ಹಪ್ಪಳ ಒತ್ತಿ ಇಟ್ಕೊಂಡು ಅದನ್ನು ದೊಡ್ಡ ಶೀಟಿಗೆ, ಪ್ಲಾಸ್ಟಿಕ್ ಶೀಟಿಗೆ ಹಾಕ್ಕೊಳ್ತೀವಿ ಒಣಗಕ್ಕೆ ಹಾಕಲಿಕ್ಕೆ. ಹೀಗೆ ದೊಡ್ಡ ಶೀಟಿಗೆ ಒಂದಾದ್ಮೇಲೆ ಒಂದು ಹಪ್ಪಳನ ಹಾಕ್ಕೊಳ್ತೀವಿ, ಒಣಗಲಿಕ್ಕೆ ಇಡಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದೇ ಹಪ್ಪಳಗಳನ್ನು ತಗೊಂಡು ಹೀಗೆ ದೊಡ್ಡ ಶೀಟಿಗೆ ಹಾಕ್ಕೊಳ್ಬೇಕು. ಇದು ನಾನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಫುಲ್ಲು ಶೀಟೆಲ್ಲ ತೋರಿಸ್ಲಿಕ್ಕಾಗಲಿಲ್ಲ, ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ಹೀಗೆ ಹಪ್ಪಳಗಳು ಒಂದು ಶೀಟಿಗೆ ಹಾಕಿ ಭರ್ತಿ ಆದಮೇಲೆ ಇದನ್ನು ತೊಗೊಂಡೋಗಿ ಬಿಸಿಲಿಗೆ ಇಡ್ತೀವಿ. ಆವಾಗ ಬೇಗ ಬೇಗ ಒಣಗುತ್ತೆ ಅಂತ ಹೇಳಿಬಿಟ್ಟು. ಬಿಸಿಲಿರುವಾಗ ವೇಸ್ಟ್ ಮಾಡ್ದೇನೆ ಆದಷ್ಟು ಬೇಗ ಬೇಗ ಮಾಡಿ ಬಿಸಿಲಿಗೆ ಇಡ್ತಾ ಇದ್ವಿ. ಹಾಗಾಗಿ ಸಂಜೆ ಒಳಗೇ ಸುಮಾರು ಒಣಗಿ ಹೋಯಿತು. ಹೀಗೆ ಎಲ್ಲರೂ ಸೇರಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿರೋದ್ರಿಂದ ಹಪ್ಪಳಗಳು ಬೇಗ ಬೇಗ ಆಯಿತು. ಹಪ್ಪಳ ಮಾಡಿರೋದು ಕಷ್ಟನೇ ಗೊತ್ತಾಗಲಿಲ್ಲ, ಈಸಿಯಾಗಿ ಆಗಿ ಹೋಯಿತು. ಈಗ ಮತ್ತೊಂದು ಸತಿ ತೋಳೆ ಬೆಂದಿರೋದನ್ನು ಕುಟ್ತಾ ಇದ್ದೀವಿ. ಇದಕ್ಕೂ ಹಾಗೆ ಉಪ್ಪು ಹುಳಿ ಖಾರ ಹಾಕಿ ಕುಟ್ತಾ ಇದ್ದೀವಿ. ಜಾಸ್ತಿ ಹಪ್ಪಳ ಮಾಡಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಸತಿಗೆ ಕುಟ್ಕೊಳ್ತಾ ಇದ್ವು, ಒಬ್ಬರೇ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು. ಉಪ್ಪು ಹುಳಿ ಖಾರ ಚೆನ್ನಾಗಿ ಹಾಕಬೇಕು ಹಪ್ಪಳಕ್ಕೆ, ಆವಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಕಾಫಿ ಅಥವಾ ಟೀ ಟೈಮಿಗೂ ಹಪ್ಪಳಗಳನ್ನು ತಿನ್ಬೋದು. ಹೀಗೆ ಕುಟ್ಟಿ ಆದಮೇಲೆ ಮತ್ತೆ ತೊಗೊಂಬಂದು ಉಂಡೆಗಳನ್ನು ಮಾಡಿ ಹಪ್ಪಳ ಒತ್ತಿ ಒಣಗಕ್ಕೆ ಹಾಕ್ತಾಯಿದ್ವಿ. ಅವತ್ತು ಸಂಜೆವರೆಗೂ ಹಪ್ಪಳ ಮಾಡಿ ಹಾಕಿದ್ದೀವಿ. ಹೀಗೆ ಶೀಟಿಗೆ ಹಾಕಿ ಶೀಟು ಭರ್ತಿ ಆದಮೇಲೆ ತೊಗೊಂಡೋಗಿ ಬಿಸಿಲಲ್ಲಿ ಒಣಗಕ್ಕಿಟ್ವಿ. ಚೆನ್ನಾಗಿತ್ತು ಬಿಸಿಲು, ಹಾಗಾಗಿ ಎಲ್ಲ ಬಿಸಿಲಿಗೆ ಇಟ್ಟಿದ್ವಿ. ಬಿಸಿಲಿಗಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೇನೆ ಸುಮಾರು ಒಣಗ್ತಾ ಬಂತು ಹಪ್ಪಳಗಳು. ಅಡಿಗಡೆ ಕಪ್ ಶೀಟ್ ಹಾಕಿರೋದ್ರಿಂದ ಇನ್ನೂ ಬೇಗ ಬಿಸಿ ಮುಟ್ಟಿ ಬೇಗ ಬೇಗ ಹಪ್ಪಳಗಳು ಒಣಗ್ತು. ಬೆಳಗ್ಗೆ ಮಾಡಿರೋ ಹಪ್ಪಳಗಳೆಲ್ಲ ಒಣಗಿ ಆಯಿತು. ಇದನ್ನು ಶೀಟಿಂದ ತೆಗೆದು ಹಾಗೆ ಟ್ರೈ ಮೇಲೆ ಒಣಗಕ್ಕೆ ಹಾಕಿದ್ದೀವಿ. ಆ ಶೀಟ್ಗಳು ಈಗ ಮತ್ತೆ ಹಪ್ಪಳ ಮಾಡಿ ಹಾಕ್ಲಿಕ್ಕೆ ಬೇಕು ಅಂತ ಇದು ಎಲ್ಲ ಮತ್ತೆ ಮಾಡಿದವು ಒಣಗ್ತಾ ಇದ್ದಾವೆ. ಮರುದಿನ ಬೆಳಗ್ಗೆ ಒಣಗಿರೋ ಹಪ್ಪಳಗಳನ್ನೆಲ್ಲ ದಾರ ತಗೊಂಡು ಕಟ್ಟಿಟ್ಟಿದ್ದಾರೆ. 25 ಹಪ್ಪಳಕ್ಕೆ ಒಂದು ಕಟ್ ಮಾಡ್ತಾ ಇದ್ದಾರೆ. ಹೀಗೆ ಕಟ್ಟಿರೋದನ್ನು ಮತ್ತೆ ಒಂದು ಬಿಸಿಲು ಒಣಗಿಸಿದ್ರೆ ಹಪ್ಪಳ ಒಣಗಿ ರೆಡಿ ಆಗುತ್ತೆ, ತೆಗೆದಿಟ್ಕೊಳ್ಬೋದು. ಆಮೇಲೆ ಇದು ಸಂಜೆ ಟೈಮಲ್ಲಿ ಮಾಡಿರೋ ಹಪ್ಪಳಗಳು, ಇದಿನ್ನೂ ಒಣಗಿಲ್ಲ. ಇದನ್ನು ಇವತ್ತು ಬಿಸಿಲಿಗಿಟ್ಟು ಒಣಗಿಸ್ಕೊಳ್ಬೇಕು. ಒಂದು ಹಪ್ಪಳ ಕಟ್ಟನ್ನು ತೆಕ್ಕೊಂಡು ಇವತ್ತು ತಾಳಿಸಿ ನೋಡ್ತಾ ಇದ್ದೀನಿ ಹಪ್ಪಳ ಹೇಗಾಗಿದೆ ಅಂತೇಳಿ. ಗರಿಗರಿಯಾಗಿ ಚೆನ್ನಾಗಿದೆ ಹಪ್ಪಳ, ಒಣಗಿರೋದೆಲ್ಲ ಸಾಕಾಗಿದೆ. ಇದನ್ನು ಎಣ್ಣೆಯಲ್ಲಿ ತಾಳಿಸಿ ತೊಗೊಳ್ಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಹಪ್ಪಳವನ್ನು ತಾಳಿಸ್ತೀನಿ. ಈಗ ಹಲಸಿನಕಾಯಿ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕು ಶೇರು ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಹೈಪ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಒತ್ತಿ ನನಗೆ ಪಾಯಿಂಟ್ ಸಿಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು.